ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಮೊದಲಿಗೆ ನಾನು ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ವಾಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಮೃತವಾಣಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ರತನ ಅನುಷ್ಠಾನ ಮಾಡೋಕ್ಕಾಗಲ್ಲ, ಆದರೂ ಫಲ ಸಿಗಬೇಕು ಅಂತಂದರೆ ಈ ರೀತಿ ನೀವು ಮಾಡ್ತಾ ಹೋದಲ್ಲಿ ಬಾಬಾ ನಿಮ್ಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಈಗ ಬಾಬಾರವನು ಕಲಿಯುಗದ ಕಾಮಧೇನು ಅಂತ ಹೇಳ್ತಾರೆ. ಕಲ್ಪವೃಕ್ಷಕ್ಕೂ ಕೂಡ ಗುರುವನ್ನು ಹೋಲಿಸಿದ್ದಾರೆ. ಬಾಬಾರವ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕುಟುಂಬನೂ ಕೂಡ ಕಾಪಾಡ್ತಾರೆ. ಯಾವುದೇ ದುಷ್ಟಶಕ್ತಿಗಳು ಕೂಡ ಬೀಳೋದಿಲ್ಲ. ಸಾಯಿಬಾಬಾರವರಿಗೆ ನಾವು ನಮಸ್ಕಾರ ಮಾಡಬೇಕು, ಮನಸ್ಸಲ್ಲಿ ನೆನೆಸ್ಬೇಕು. ಬಾಬಾರವನ್ನ ಯಾವಾಗಲೂ ಪೂಜೆ ಧ್ಯಾನ ಮಾಡ್ತಾಯಿದ್ರೆ ನಮಗೆ ಎಲ್ಲ ಒಳ್ಳೆಯದೇ ಆಗೇ ಆಗುತ್ತೆ. ನಾವು ಅಂತೂ ಬಾಬಾನ ನಂಬಿ ನಮಗೆ ತುಂಬ ಒಳ್ಳೆಯದಾಗಿದೆ. ನೀವು ವ್ರತ ಮಾಡಲಿಕ್ಕಾಗಲಿಲ್ಲ ಅಂದರೆ ಇವಾಗ ಆಫೀಸ್ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆ ಇರುತ್ತೆ, ಅವರಿಗೆ ವ್ರತ ಮಾಡೋಕ್ಕಾಗಲ್ಲ. ಆವಾಗ ಅವರು ಏನು ಮಾಡಬೇಕು ಅಂತ ಅಂದರೆ ಬಾಬಾರವರ ಗುಡಿಗೆ ಹೋಗಿ ಬರಬೇಕು. ಬಾಬಾರವ್ರ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಆದರೆ ಬೆಳಗ್ಗೆ, ಸಂಜೆ ಆದರೆ ಸಂಜೆ, ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೆ, ಯಾವಾಗ ಸಾಧ್ಯ ಆಗುತ್ತೆ ಬಾಬಾರವ್ರ ದೇವಸ್ಥಾನಕ್ಕೆ ಹೋಗಿ ನೀವಲ್ಲಿ ಒಂದು 5 ಜನಕ್ಕೆ ಬಿಸ್ಕೆಟ್ ದಾನ ಮಾಡಿದ್ರೂ ನಡೆಯುತ್ತೆ. ನಿಮ್ಗೆ ಏನು ಕೊಡಬೇಕು ಅನಿಸುತ್ತೆ ಅದು ಕೂಡ ನೀವು ದಾನ ಮಾಡ್ಬೋದು. ಬಾಬಾರವ್ರಿಗೆ ಬಿಸ್ಕೆಟ್ ಅಂದರೆ ತುಂಬ ಪ್ರೀತಿ. ನೀವು ಬಡವರಿಗೆ ಅಥವಾ ಮಕ್ಕಳಿಗೆ ಬಿಸ್ಕೆಟ್ನ ದಾನ ಮಾಡೋದ್ರಿಂದ ಬಾಬಾ ಸಂತೃಪ್ತರಾಗ್ತಾರೆ. ನೀವು ಈ ರೀತಿ ಅನುಷ್ಠಾನ ಮಾಡಿ ನೋಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಬಾಬಾರವನ ಕಷ್ಟ ಬಂದಾಗ ನೀವು ಸಾಯಿ ಸಾಯಿ ಎಂದರೆ ಸಾಕು, ಅವರು ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ಮತ್ತು ದುಷ್ಟಶಕ್ತಿಗಳು ಕೂಡ ನಮ್ಮ ಹತ್ರ ಸುಳಿಯೋಕೆ ಬಿಡೋದಿಲ್ಲ. ಯಾರು ನಮ್ಮನ್ನು ಅವಮಾನ ಮಾಡಿರ್ತಾರೋ ಅವ್ರ ಮುಂದೆ ನಾವು ತಲೆ ಎತ್ತಿ ತೋರಿಸ್ಬೇಕು ಸ್ನೇಹಿತರೆ. ನೀವು ಈ ರೀತಿ ಬಾಬಾರವ್ರನ್ನ ನಂಬಿ, ಕಲಿಯುಗದ ಕಾಮಧೇನು ಅಂತಲೇ ಹೇಳ್ತಾರೆ ಬಾಬಾರವ್ರನ್ನ, ನೀವು ನಿಮ್ಮ ಕುಟುಂಬದವ್ರನ್ನ ಕೂಡ ರಕ್ಷಣೆ ಮಾಡ್ತಾರೆ. ನೀವು ಒಂದ್ಸರಿ ಈ ಥರ ಅನುಷ್ಠಾನ ಮಾಡಿ ನೋಡಿ, ಬಾಬಾರವರ ಗುಡಿಗೆ ಹೋಗಿ ಬನ್ನಿ ಸ್ನೇಹಿತರೆ. ನೀವು ಅಂದ್ಕೊಂಡಿದ್ದೆಲ್ಲ ಖಂಡಿತ ನಡೆಯುತ್ತೆ. ಅವರು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರ್ಕೊಂಡೋಗೇ ಹೋಗ್ತಾರೆ. ನೀವು ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡಿ ದೀಪ ಹಚ್ಚಿ ಬಾಬಾರವ್ರಿಗೆ ಮೂರ್ತಿ ಇಟ್ಕೊಂಡಿದ್ರೆ ಬಾಬಾರವ್ರಿಗೆ ಪೂಜೆ ಮಾಡಿ, ಸಂಜೆ ವೇಳೆಯಲ್ಲೂ ಕೂಡ ಮಕ್ಕಳನ್ನ ಕರೆದ್ಬಿಟ್ಟು ನೀವು ಏನಾದ್ರು ಸಿಹಿ ತಿನಿಸನ್ನು ಕೊಡ್ಬೋದು. ಬಾಬಾರವ್ರಿಗೆ ನೈವೇದ್ಯ ಮಾಡಿ ಏನಾದರೂ ಸಿಹಿ ತಿನಿಸನ್ನು ಕೊಡ್ಬೋದು, ಅದು ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಬಾಬಾರವರ ಶ್ಲೋಕವನ್ನು ನೀವು ಪ್ರತಿದಿನ ಹೇಳ್ಕೊಳ್ಳಿ ಸ್ನೇಹಿತರೆ. ಓಂ ಶಿರ್ಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ತುಂಬ ಪವಿತ್ರವಾಗಿರೋ ಶ್ಲೋಕ ಇದು. ನೀವು ಆ ಕ್ಷಣ ಎಲ್ಲ ನೋವುಗಳನ್ನು ಮರ್ತೋಗ್ತೀರ ಸ್ನೇಹಿತರೆ. ಹೆಚ್ಚು ಭಕ್ತಿ ಇರುವವರು ಸಂಜೆ ವೇಳೆ ದೀಪ ಹಚ್ಚುವಾಗ ಕೂಡ ಹೇಳ್ಕೊಳ್ಬೋದು. ಎಂಥ ಅನಾರೋಗ್ಯದ ಕಷ್ಟವಿರಲಿ ಬಾಬಾರವರು ದೂರ ಮಾಡ್ತಾರೆ. ದುಷ್ಟಶಕ್ತಿಗಳ ಕೂಡ ಕಷ್ಟ ಇರಲಿ ಸುಳಿಯುವುದಿಲ್ಲ, ಕೆಟ್ಟ ಶಕ್ತಿ ನಮ್ಮ ಮೇಲೆ ಬೀಳುವುದಿಲ್ಲ. ಅಪಾರ ಭಕ್ತಿಯನ್ನು ಬಾಬಾರವರ ಮೇಲೆ ಇಡಿ. ಬಾಬಾರವರ ಶ್ಲೋಕಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತೆ, ಬಾಬಾರವರ ಶ್ಲೋಕಗಳು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸತಿ ಬಾಬಾರನ್ನು ನಂಬಿದರೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ಆದರೆ ನೀವು ಅಚಲವಾಗಿ ನಂಬಬೇಕು, ಗಟ್ಟಿಯಾಗಿ ನಂಬಬೇಕು, ಯಾವುದೇ ಮಾಯೆಗೂ ಸಿಲುಕಬಾರ್ದು ಸ್ನೇಹಿತರೆ. ಮಗು, ನಿನ್ನ ರಕ್ಷಣೆಯ ಭಾರ ನನ್ನದು. ನಿನ್ನ ಚಿಂತೆ ಮತ್ತು ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ. ನಿನ್ನ ಕುಟುಂಬದವರ ರಕ್ಷಣೆಯನ್ನು ನಾನು ಮಾಡುತ್ತೇನೆ. ನಿನ್ನ ಸಂಸಾರವನ್ನು ನಾನು ಕಾಯುತ್ತೇನೆ. ಜೀವನವೆಂಬುದು ಆಟವಿದ್ದಂತೆ. ಈ ಭವಸಾಗರವನ್ನು ಈಜಬೇಕಾದರೆ ನಿಮಗೆ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತ ಬೇಕು. ನೀವು ಈ ಭವಸಾಗರವನ್ನು ದಾಟಬೇಕೆಂದರೆ ಗುರುವಿನ ಅವಶ್ಯಕತೆ ಖಂಡಿತ ಇದೆ. ನೀವು ಭವಸಾಗರವನ್ನು ಈಸಿಯಾಗಿ ದೋಣಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಬಾಬಾರವನ್ನ ನಂಬಬೇಕು. ಬಾಬಾರೇ ಸ್ವತಃ ಸಾಯಿ ಸಚ್ಚರಿತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಕಲಿಯುಗದ ದೈವ ಅಂತಲೇ ಹೇಳ್ಬೋದು. ನೀವು ಖಂಡಿತ ನಂಬಿ, ನೀವು ಅಚಲವಾದ ನಂಬಿಕೆ ಇಡಬೇಕು. ಬಾಬಾ ಪರೀಕ್ಷೆ ಕೂಡ ಮಾಡ್ತಾರೆ. ನನ್ನ ಭಕ್ತರು ನನ್ನ ನಂಬಿದಾರೋ ಇಲ್ವೋ. ಸುಮ್ಮನೆ ಒಳ್ಳೆಯದಾದಾಗ ಮಾತ್ರ ಬಾಬಾ ನೆನೆಸೋದು, ಕೆಟ್ಟದಾದಾಗ ಅಚಲವಾದ ನಂಬಿಕೆ ಇಟ್ಟು ಬಾಬಾರನ್ನು ನಂಬಬೇಕು. ಸಂಕಟ ಬಂದಾಗ ವೆಂಕಟರಮಣನ ಅನ್ನೋದಲ್ಲ, ಪ್ರತಿನಿತ್ಯ ನೀವು ಬಾಬಾರನ್ನು ಧ್ಯಾನ ಮಾಡ್ತಾ ಹೋಗಲಿ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳಿತಾಗಲಿ ಸ್ನೇಹಿತರೆ.